ತುಮಕೂರು ನಗರ ಶಿರಾಗೇಟ್ ಹೌಸಿಂಗ್ ಬೋರ್ಡ್ ಕಾಲೋನಿಗೆ ಹೊಂದಿಕೊಂಡಂತೆ ಇರುವ ಹೊನ್ನೇನಹಳ್ಳಿ ರಸ್ತೆ ಬಿಸಿಎಂ ಹಾಸ್ಟೆಲ್ ಪಕ್ಕದ ನಾಗಣ್ಣ ಲೇಔಟ್ನಲ್ಲಿರುವ ತುಮಕೂರು ಮಹಾನಗರ ಪಾಲಿಕೆಯ ಉದ್ಯಾನವನ ಸರಿಯಾದ ನಿರ್ವಹಣೆ ಇಲ್ಲದೆ ನಾಗರಿಕರಿಗೆ ಮರೀಚಿಕೆಯಂತಾಗಿದೆ. ಈ ಹಿಂದೆ ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಹಿರಿಯರು, ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಹಾಗೂ ಎಲ್ಲಾ ವಯೋಮಾನದವರಿಗೆ ವಾಕಿಂಗ್ ಪಾತ್, ಆಟೋಪಕರಣ ಹಾಗೂ ಧ್ಯಾನಮಂದಿರ ಎಲ್ಲವನ್ನೂ ಈ ಉದ್ಯಾನವನದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ಇತ್ತೀಚೆಗೆ ಮಹಾನಗರ ಪಾಲಿಕೆ ಅವಕೃಪೆಗೆ ತುತ್ತಾಗಿರುವ ಈ ಉದ್ಯಾನವನ ಸ್ವಚ್ಛತೆ ಕಾಣದೆ ಮೂಲೆಗುಂಪಾಗಿದೆ. ಮುಂಜಾನೆ ಮತ್ತು ಸಂಜೆ ವಾಯುವಿಹಾರ, ಆಟ, ಧ್ಯಾನ ಹಾಗೂ ಮನ ಶಾಂತಿಗೆಂದು ನಿತ್ಯ ವಿಹರಿಸುವ ಹೌಸಿಂಗ್ ಬೋರ್ಡ್ ಕಾಲೋನಿ ಹೊನ್ನೇನಹಳ್ಳಿ ನಾಗಣ್ಣನ ಪಾಳ್ಯ ಭಾಗದ ವಯೋವೃದ್ಧರು, ಹಿರಿಯ ನಾಗರಿಕರು, ಮಕ್ಕಳು, ಮಹಿಳೆಯರು ಉದ್ಯಾನವನದಲ್ಲಿ ಬೆಳೆದು ನಿಂತ ಗಿಡಗಳಿಂದ ನಿತ್ಯ ಸೊಳ್ಳೆಗಳ ಕಿರಿಕಿರಿ ಅನುಭವಿಸುವಂತಾಗಿದೆ. ಉತ್ತಮ ಆರೋಗ್ಯಕ್ಕಾಗಿ ಉದ್ಯಾನವನವನ್ನು ಅವಲಂಬಿಸಿರುವ ನಿವೃತ್ತ ನೌಕರರು, ವಯೋವೃದ್ಧರು ಬೆಳೆದು ನಿಂತ ಗಿಡಗಂಟಿಗಳನ್ನು ಕತ್ತರಿಸಿ ಹಾಕದ ಪಾಲಿಕೆಯ ನೌಕರರ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಲಕ್ಷಾಂತರ ರುಗಳನ್ನು ಖರ್ಚು ಮಾಡಿ ನಿರ್ಮಿಸಲಾಗಿರುವ ಈ ಉದ್ಯಾನವನ ನಿರ್ವಹಣೆಯ ಹೊಣೆ ಯಾರದು? ಉದ್ಯಾನವನ ನಿರ್ವಹಣೆಗೆ ಪಾಲಿಕೆ ಹಣ ಖರ್ಚು ಮಾಡುತ್ತಿಲ್ಲವೇ? ಹೀಗಿದ್ದರೂ ಈ ಉದ್ಯಾನವನವನ್ನು ನಿರ್ಲಕ್ಷಿಸುತ್ತಿರುವುದು ಯಾವ ಕಾರಣಕ್ಕಾಗಿ ಎಂದು ಹಿರಿಯ ನಾಗರಿಕರು, ನಿವೃತ್ತ ನೌಕರರು ಹಾಗೂ ವಯೋವೃದ್ಧರು ಪಾಲಿಕೆಯ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ಪಾಲಿಕೆಯ ಅಧಿಕಾರಿಗಳು ಇತ್ತ ಗಮನಹರಿಸಿ ಉದ್ಯಾನವನದ ಸ್ವಚ್ಛತೆಗೆ ಮುಂದಾಗಲಿ ಎಂಬುದು ವಾಹಿನಿಯ ಆಶಯ.